ಹಾಯ್ ಫ್ರೆಂಡ್ಸ್, ನಿಶಾ ಲೈಫ್ ಸ್ಟೈಲ್ ಡೈಲಿ ಲಾಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಯುಗಾದಿ ಹಬ್ಬ. ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಫಸ್ಟು ಒಂದು ಗ್ಲಾಸು ಬಿಸಿನೀರು ಕುಡಿದ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕಾಯಿಸಿ ಇಟ್ಕೊಂಡಿದ್ದೆ. ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲಿತ್ತು ಸ್ವಲ್ಪ, ಅದನ್ನೆಲ್ಲ ಕಾಯಿಸಿ ಇಟ್ಕೊಂಡಿದ್ದೀನಿ. ನೀರು ಇಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿಸ್ಬಿಡೋಣ ಅಂದ್ಬಿಟ್ಟು. ಮತ್ತು ಅವರಿಬ್ಬರಿಗೂ ಸ್ನಾನ ಮಾಡಿಸಿದೆ. ನನ್ನ ಮಗನಿಗೂ ನಾನು ಚಿಕ್ಕ ಮಗಳಿಗೂ ಮಾಡಿಸಿ ಫಸ್ಟು ನಾಷ್ಟ ಮಾಡ್ಕೊಂಬಿಡೋಣ. ಮತ್ತು ಪೂಜೆ ಎಲ್ಲ ಮಧ್ಯಾಹ್ನನೇ ಇರೋದು, 12 ಗಂಟೆ ಮೇಲೆ. ಅದಕ್ಕೆ ದೋಸೆಗೆಲ್ಲ ನೆನೆಸಿಟ್ಟಿದ್ವಲ್ಲ, ರಾತ್ರಿ ಎಲ್ಲ ರುಬ್ಬಿಟ್ಟಿದ್ದು, ಚಟ್ನಿ ಮಾಡ್ಕೊಂಡಿದ್ದು, ದೋಸೆ ಮತ್ತು ಚಟ್ನಿ. ಮಧ್ಯಾಹ್ನದವರೆಗೂ ಉಪವಾಸ ಇರೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ. ಅದಕ್ಕೆ ಫಸ್ಟ್ ಎಲ್ಲರಿಗೂ ನಾಷ್ಟ ಹಾಕ್ಕೊಟ್ಬಿಟ್ಟೆ. ನಾಷ್ಟ ಹಾಕ್ಕೊಟ್ಬಿಟ್ಟು ಮತ್ತು ಒಂದಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಪೂಜೆ ಸಾಮಾನೆಲ್ಲ ಏನೂ ತೊಳೆದಿರಲಿಲ್ಲ, ಎಲ್ಲ ಇವತ್ತೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೂಜೆ ಸಾಮಾನು ನಿನ್ನೆ ತೊಳೆಯೋದಕ್ಕೆ ನನಗೆ ಫ್ರೀ ಇರಲಿಲ್ಲ. ನೈಟೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋದು ಇದೇ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನು ಮತ್ತು ಇವತ್ತು ನಮ್ಮ ಮಾವಂಗೆ ಧೂಪ ಹಾಕಬೇಕಲ್ಲ, ಅದಕ್ಕೆ ದೊಡ್ಡ ದೀಪಗಳೆಲ್ಲನೂ ಮೇಲೆ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಬೇಕು. ಎಲ್ಲ ಹುಣ್ಸೆಹಣ್ಣು ಹಾಕಿ ಎಲ್ಲ ಕ್ಲೀನ್ ಮಾಡಿ, ಮತ್ತು ನೀರಿಟ್ಟಿದ್ದೆ ನನಗೂ ಸ್ನಾನ ಮಾಡ್ಕೊಳ್ಳೋಕ್ಕೆ. ಇವಾಗ ಫಸ್ಟು ನಾನು ಸ್ನಾನ ಮಾಡಿಕೊಂಡೆ, ಮಕ್ಕಳಿಗೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ. ಅವರು ಇನ್ನೂ ನಮ್ಮ ಅತ್ತೆಲ್ಲ ಮನೆಯೆಲ್ಲ ಒರೆಸ್ಕೊಡ್ತಾರೆ. ನಾನು ಈಗ ಒಬ್ಬಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಅದಕ್ಕೆ ಫಸ್ಟ್ ನಾನೇ ಮಾಡಿಕೊಂಡು ಒಬ್ಬಟ್ಟಿಗೆಲ್ಲ ಬೇಳೆ ಎಲ್ಲ ಬೇಯಕ್ಕೆ ಇಟ್ಕೊಬೇಕು. ನಾನೇ ಮಾಡೋದು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಮತ್ತು ತರಕಾರಿ ಕಟ್ ಮಾಡೋದು ಈ ಥರ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ ನಮ್ಮ ಅತ್ತೆ. ಅದಕ್ಕೋಸ್ಕರ ಆಮೇಲೆ ಅವರು ರೆಡಿ ಆಗ್ತಾರೆ. ಈಗ ನಾನು ಫಸ್ಟು ತಲೆಯೆಲ್ಲ ಏನು ಈಗ ಬಾಚ್ಕೊಳಲ್ಲ. ಪೂಜೆ ಮಾಡೋ ಟೈಮಲ್ಲಿ ಡ್ರೆಸ್ಸೆಲ್ಲ ಹಾಕ್ಕೊಂಬಿಡೋಣ, ಮತ್ತು ಈಗ ಹೆಂಗೋ ಅಡುಗೆ ಎಲ್ಲ ಮಾಡ್ಕೊಬೇಕಲ್ಲ, ಬಟ್ಟೆ ಎಲ್ಲ ಎಣ್ಣೆ ಆಗುತ್ತೆ ಅಂದ್ಬಿಟ್ಟು ನೈಟಿ ಹಾಕ್ಕೊಂಡೆ ಎಲ್ಲ ಕೆಲಸ ಮಾಡ್ಕೋಬೇಕು. ಡ್ರೆಸ್ ಹಾಕ್ಕೊಂಬಿಟ್ರೆ ಈಗ ಒಬ್ಬಟ್ಟೆಲ್ಲ ಮಾಡ್ಕೊಬೇಕು, ಮತ್ತು ಕೆಲಸ ಜಾಸ್ತಿ ಇರುತ್ತೆ. ಡ್ರೆಸ್ ಹಾಕ್ಕೊಂಡ್ರೆ ನನಗೆ ಫ್ರೀ ಇರಲ್ಲ ಕೆಲಸ ಮಾಡೋಕ್ಕೆ. ಅದಕ್ಕೋಸ್ಕರ ನೈಟಿ ಹಾಕ್ಕೊಂಡು ಕೆಲಸ ಮಾಡ್ಕೊಬೋದು. ಹೆಣ್ಮಕ್ಳಿಗೆ ನೈಟಿ ಹಾಕ್ಕೊಂಡ್ರೆ ಫ್ರೀ. ನನಗೆ ನೈಟಿ ಹಾಕ್ಕೊಂಡೆ ಫುಲ್ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದು. ಡ್ರೆಸ್ ಹಾಕ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಈಗ ಅಡುಗೆ ಮನೆಗೆ ಹೋಗಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಬೇರೆ ಏನು ಕ್ಲೀನ್ ಮಾಡೋದಿಲ್ಲ. ಡೈರೆಕ್ಟ್ ಈಗ ನೀರೆಲ್ಲ ಕಾಯಕ್ಕೆ ಇಟ್ಕೊಬೇಕು, ಒಬ್ಬಟ್ಟೆಲ್ಲ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ನೀರು ಚೆನ್ನಾಗಿ ಮಳ್ಳದ್ಮೇಲೆ ಆಮೇಲೆ ಬೇಳೆ ಹಾಕ್ಕೊಬೇಕು. ಒಂದು 3/4 kg ಅಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಫಸ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ, ಆಮೇಲೆ ಬೇಳೆ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳೋದು. ಮತ್ತು ಹೆಸ್ರುಬೇಳೆ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ. ಹೆಸ್ರುಬೇಳೆ ಮತ್ತು ಬೋಂಡ ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ದೀನಿ ಕಾಳು ಗೊಜ್ಜು ಮಾಡೋಕ್ಕೆ. ಇಷ್ಟು ಐಟಮ್ ಮಾಡ್ತಾಯಿದ್ದೀವಿ. ಮತ್ತು ನೀರು ಚೆನ್ನಾಗಿ ಕಾದಿತ್ತು, ಬೇಳೆ ಹಾಕ್ಕೋಬೇಕಲ್ಲ, ಅದಕ್ಕೆ ನೀರು ಚೆನ್ನಾಗಿ ಕುದ್ಮೇಲೆ ತೊಗರಿಬೇಳೆ ಹಾಕಬೇಕು. ಫಸ್ಟೇ ಹಾಕಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಒಂದು 3-4 ಸಲ ತೊಳಿಬೇಕು. ಅದು ಸೊಸೈಟಿ ಅಕ್ಕಿ ಥರನೇ ಧೂಳು ಜಾಸ್ತಿ ಇರುತ್ತೆ ಬೇಳೆಯಲ್ಲಿ. ನಾನು ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕೋದು. ಅದಕ್ಕೆ ಇವಾಗ ಚೆನ್ನಾಗಿ ತೊಳೆದಿಟ್ಕೊತಾ ಇದ್ದೀನಿ. ನೀರೆಲ್ಲ ಬಿಂದಿಗೆಲ್ಲೇ ಹಿಡ್ದಿಟ್ಕೊಂಡಿರ್ತೀನಲ್ಲ ಅಡುಗೆಗೆ, ಹಬ್ಬದ ದಿನ ಸಪ್ರೇಟಾಗಿ. ಮನೆಯಲ್ಲಿ ಶಿಂಕಲ್ಲಿ ಬರೋ ನೀರಲ್ಲೆಲ್ಲ ಮಾಡ್ಕೊಳಲ್ಲ ಹಬ್ಬದ ದಿನ. ಈ ಥರ ಬೇರೆ ಬಿಂದಿಗೆಗಳಲ್ಲೆಲ್ಲ ಎತ್ತಿಟ್ಕೊಂಡಿರ್ತೀನಿ ಹಬ್ಬದ ದಿನ ಅಡುಗೆಗೋಸ್ಕರ. ದೇವ್ರಿಗೆಲ್ಲ ಎಡೆ ಇಡಬೇಕಲ್ಲ, ಅದಕ್ಕೆ. ಮತ್ತು ನೀರು ಕಾದಿತ್ತು, ಮತ್ತು ಬೇಳೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ. ಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಬಾರ್ದು, ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ನುಣ್ಣಗಾಗ್ಬಿಡುತ್ತೆ. ಈ ಥರ ಪಾತ್ರೆಯಲ್ಲೇ ಬೇಯಿಸ್ಕೊಬೇಕು. ಒಂದು 10-15 ನಿಮಿಷದೊಳಗಡೆ ಬೆಂದ್ಬಿಡುತ್ತೆ. ಆ ಬೇಳೆ ಬೇಯೋ ಅಷ್ಟೊತ್ತಿಗೆ ಮತ್ತು ಮೈದಾ ಹಿಟ್ಟೆಲ್ಲ ಕಲಸಿಟ್ಕೊಂಬಿಡೋಣ ಅಂದ್ಬಿಟ್ಟು ಮೈದಾ ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊಂದಾಡ್ಕೊತಾ ಇದ್ದೀನಿ. ಯಾವುದೇ ಹಸಿಟ್ಟು ಅಂಗಡಿಯಿಂದ ತಂದ್ರೂ ಮನೇಲಿ ಈ ಥರ ಜಲ್ಡಿ ಇಟ್ಕೊಂಡೇ ನೀವು ಅದನ್ನು ಯೂಸ್ ಮಾಡ್ಕೊಬೇಕು. ಅದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕಂಬಿ ದಾರ ಚೀಲದಲ್ಲಿ ಹಾಕಿರ್ತಿರ್ತಾರಲ್ಲ, ಆ ಥರ ಎಲ್ಲ ದಾರ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ವಸ್ತು ಆದ್ರೂ ಈ ಥರ ಕ್ಲೀನ್ ಮಾಡ್ಕೊಂಡೇ ಹಾಕ್ಕೊಳ್ಳೋದು. ಮತ್ತು ಇವಾಗ ಫಸ್ಟು ಮೈದಾ ಹಿಟ್ಟು ಕಲಸಿಟ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ
ಪಾತ್ರೆಗೆ ಹಾಕಿ ಇಟ್ಕೊತಾ ಇದ್ದೀನಿ. ಬೇಳೆ ಬೇಯೋಷ್ಟೊತ್ತಿಗೆ ಮೈದಾ ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ. 1 ರಿಂದ 2 ಅವರ್ ನೆನಿಬೇಕು. ಆವಾಗಲೇ ಒಬ್ಬಟ್ಟಿಗೆ ಚೆನ್ನಾಗಿ ತಟ್ಟೋದಕ್ಕೆ ಬರೋದು. ಅದಕ್ಕೆ ಇವಾಗ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈ ಥರ ತರಿಸ್ಕೊಂಡಿದ್ನಲ್ಲ ಮೆಶುಯಿಂದ, ಅದರಲ್ಲಿ ನೋಡಿ 2 ಸೈಡ್ ಇರುತ್ತೆ. ಈ ಕಡೆ ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ ಮತ್ತು ಈ ಕಡೆ ಒಂದು ಕಡೆ ಗ್ಯಾಪ್ ಇರುತ್ತೆ, ಅಗಲ ಗ್ಯಾಪು. ಈ ಕಡೆ ಬೇಕಾದರೂ ಹಾಕ್ಕೊಬೋದು, ಆ ಕಡೆ ಬೇಕಾದರೂ ಹಾಕ್ಕೊಬೋದು. ಈ ಕಡೆ ಅಂದರೆ ಜಾಸ್ತಿ ಬಿದ್ದುಬಿಡುತ್ತೆ ಒಂದು ಸಲ, ಚಿಕ್ಕದ ಕಡೆ ಆದರೂ ಹಾಕ್ಕೊಬೋದು. ಈ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಎಲ್ಲ ಫಸ್ಟು ಮೈದಾ ಜೊತೆ ಅರಿಶಿನ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಮೈದಾಗೆ ಚಪಾತಿ ಹಸಿಟ್ಟು ಥರ ಕಲಿಸ್ಕೊಬಾರ್ದು, ಇನ್ನೊಂದು ಸ್ವಲ್ಪ ಸ್ಮೂತಾಗಿರಬೇಕು. ಸ್ವಲ್ಪ ನೋಡ್ಕೊಂಡು ನೀರೆಲ್ಲ ಹಾಕಿ ಕಲಸಿಟ್ಕೊಬೇಕು. ಫಸ್ಟ್ ಜಾಸ್ತಿ ನೀರು ಹಾಕ್ಕೊಂಬಿಡೋದು ಆ ಥರ ಎಲ್ಲ ಆಗೋಲ್ಲ. ನಾನು 1 kg ಫುಲ್ಲು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. 1 kg ಬೇಳೆಗೆ 1 kg ಮೈದಾ ಹಿಟ್ಟು. 1 kg ಬೇಳೆಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಒಂದು 1/4 ಗ್ಲಾಸಷ್ಟು ಎತ್ತಿಕ್ಕಿದ್ದೀನಿ. ಮಿಕ್ಕಿದ್ದೆಲ್ಲನೂ ಹಾಕ್ಬಿಟ್ಟಿದ್ದೀನಿ. ಬೇಕಾದರೆ ಮೈದಾ ಕಲಿಸ್ಕೊಬೋದಲ್ಲ ಮತ್ತೆ, ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಅದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮೈದಾ ಹಿಟ್ಟು ಚೆನ್ನಾಗಿ ನೆನಿಬೇಕು ಎಣ್ಣೆಲೇ. ಇದಕ್ಕೆ ಒಂದು 1/4 kg ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಮೈದಾ ಜೊತೆ ಕಲಸೋದಕ್ಕೋಸ್ಕರ. ಚೆನ್ನಾಗಿ ನಾದಿ ಒಂದು ಪಾತ್ರೆಯಲ್ಲಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ 1 ರಿಂದ 2 ಅವರು ನಮ್ಮದು ಎಲ್ಲ ಅಡುಗೆ ಕೆಲಸ ಮುಗಿಸಿ ಲಾಸ್ಟಲ್ಲೇ ನಾನು ಒಬ್ಬಟ್ಟು ಮಾಡ್ಕೊಳ್ಳೋದು. ಅದಕ್ಕೆ ಫಸ್ಟ್ ಮೈದಾ ಹಿಟ್ಟು ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತಲ್ವ. ನೋಡಿ ಈ ಥರ ಕಲಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನೋಡಿ ಬೇಳೆನೂ ಬೆಂದಿದೆ. ಇವಾಗ ಅದನ್ನು ಬಸಿಬೇಕು. ಸೊಪ್ಪು ಸೋಸೋದ್ರಲ್ಲಿರುತ್ತಲ್ಲ ಅದರಲ್ಲಿ ಬಸ್ಕೊಂಡ್ಬಿಡ್ತೀನಿ. ಹಾಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬೆಂದ್ಬಿಡುತ್ತೆ. ಆಮೇಲೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಫುಲ್ಲು ಬೇಳೆ ಬೆಂದ್ಬಿಟ್ರೆ. ಒಂದು 3/4% ಬೆಂದಾಗ ತೆಗಿಬೇಕಾಗುತ್ತೆ. ನೋಡಿ ಇಷ್ಟು ಹಿಂಗಂದರೆ ನೋಡಿ ಇಷ್ಟು ಬೆಂದಿದೆ. ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಪ್ರೆಸ್ ಆಗಬೇಕು, ಅಷ್ಟು ಬೆಂದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಬಸ್ಕೊಬೇಕು ಇದನ್ನು. ಸೊಪ್ಪು ಸೋಸೋದ್ರಲ್ಲಿ ಬೇಳೆ ನೀರನ್ನೆಲ್ಲ ಚೆಲ್ಲಕ್ಕೆ ಹೋಗಬಾರ್ದು. ಅದೇ ನೀರಲ್ಲೇ ಒಬ್ಬಟ್ಟು ಸಾಂಬಾರು ಮಾಡ್ಕೊಬೇಕು. ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಎಲ್ಲ ನೀರು ಸೋರಿಸಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಬೋಕ್ಕಾಗೋದು. ಇದಕ್ಕೆ ಬೆಲ್ಲ ಎಲ್ಲ ಚೆಚ್ಚಿಟ್ಕೊಬೇಕು. ಇವಾಗ ನೋಡಿ ಈ ಥರ ಬಸ್ಕೊಂಡಿದ್ದೀನಿ. ಬಸ್ಕೊಂಡಾದ್ಮೇಲೆ ಈಗ ಒಂದು 5 ರಿಂದ 6 ಅಚ್ಚು ಬೆಲ್ಲ ಹಾಕ್ಕೊತೀನಿ ನಾನು. ಈ ಬೆಲ್ಲ ಊರಿಂದ ತರಿಸಿದ್ನಲ್ಲ, ಅದು ಸ್ವಲ್ಪ ಸ್ವೀಟ್ ಕಮ್ಮಿನೇ ಇದೆ. ಅದಕ್ಕೆ ಒಂದು 6 ಅಚ್ಚು 7 ಅಚ್ಚು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿಟ್ಕೊಂಡ್ಬಿಡ್ತೀನಿ. ಮತ್ತು ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಚೆನ್ನಾಗಿ ನೆಂದರೆ ಮಿಕ್ಸಿಯಲ್ಲಿ ರುಬ್ಬುವಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಮಿಕ್ಸಿಯಲ್ಲೇ ರುಬ್ಕೊಳ್ಳೋದು ನಾನು. ಗ್ರೈಂಡ್ರು ಆ ಥರ ಎಲ್ಲ ಏನೂ ಇಲ್ಲ. ಚೆನ್ನಾಗಿ ಪುಡಿ ಮಾಡ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಬೇಳೆ ಜೊತೆ ಸ್ವಲ್ಪ ಚೆನ್ನಾಗಿ ನೆನೆಯುತ್ತಲ್ಲ, ನೆಂದರೆ ರುಬ್ಕೊಳ್ಳೋದಕ್ಕೆ ಈಸಿ ಇರುತ್ತೆ. ಮಿಕ್ಸಿ ಬ್ಲೇಡೆಲ್ಲ ಏನೂ ಹಾಳಾಗೋದಿಲ್ಲ. ಸ್ವಲ್ಪ ಗಟ್ಟಿ ಥರನೇ ಹಾಕ್ಬಿಟ್ರೆ ಮಿಕ್ಸಿ ಬ್ಲೇಡೆಲ್ಲ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಚೆನ್ನಾಗಿ ಚೆಚ್ಕೊಂಬಿಡ್ತೀನಿ. ನೋಡಿ ಈ ಥರ ಚೆನ್ನಾಗಿ ಚೆಚ್ಕೊಂಬಿಟ್ಟು ಬೇಳೆ ಜೊತೆಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಒಂದು ಕಾಯಿನೂ ಹಾಕ್ಕೊಬೇಕು. ಏಲಕ್ಕಿ ಮತ್ತು ಒಂದು 5-6 ಏಲಕ್ಕಿ ಒಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೆ. ಪ್ಯಾಕೆಟ್ ಫುಲ್ಲು ಹಾಕ್ಕೊತಾ ಇದ್ದೀನಿ. 10 ರೂಪಾಯಿ ಪ್ಯಾಕೆಟಲ್ಲಿ ಒಂದು 5-6 ಬರ್ತವೆ. ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಬೇಕು. ಪುಡಿ ಮಾಡಿ ಹಾಕ್ಕೊತೀನಿ, ಗ್ರೈಂಡ್ ಆದರೂ ಪರವಾಗಿಲ್ಲ. ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೇಕು. ಯಾಕಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಸಿಗುತ್ತೋ ಇಲ್ವೋ ಅಂತ, ನುಣ್ಣಗಾಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಇವಾಗ ಸಿಪ್ಪೆ ಎಲ್ಲ ತಕ್ಕೊಂಬಿಟ್ಟು ಬರೀ ಇದನ್ನು ಮಾತ್ರ ಹಾಕ್ಕೊತೀನಿ, ಕಾಳುಗಳು. ಸಿಪ್ಪೆ ಎಲ್ಲ ಏನೂ ಹಾಕ್ಕೊಬಾರ್ದು. ಆಮೇಲೆ ಒಂದು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ತೆಂಗಿನಕಾಯಿ ಅಂದರೆ ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ ಎತ್ತಿಟ್ಕೊತೀನಿ, ಮಿಕ್ಕಿದ್ದು ಒಬ್ಬಟ್ಟಿಗೆ ಹಾಕ್ಕೊತಾ ಇದ್ದೀನಿ.
ಇದರಲ್ಲೇ ಸಾಂಬಾರಿಗೂ ಒಬ್ಬಟ್ಟು ಸಾಂಬಾರಿಗೂ ಎತ್ತಿಟ್ಕೊಂಡಿರ್ತೀನಲ್ವ, ಅದಕ್ಕೆ ಒಂದು ಸ್ವಲ್ಪ 3/4% ಒಬ್ಬಟ್ಟಿಗೆ ಹಾಕ್ಕೊತೀನಿ, ಇನ್ನೊಂದು 1/4% ಮತ್ತು ಹೆಸ್ರುಬೇಳೆ ಸಾಂಬಾರಿಗೆ, ಒಬ್ಬಟ್ಟು ಸಾಂಬಾರಿಗೆ ಎತ್ತಿಟ್ಕೊಂಡಿರ್ತೀನಿ ಸಪ್ರೇಟಾಗಿ. ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆರಕ್ಕೆ ಇಟ್ಬಿಡ್ತೀನಿ. ಇನ್ನೂ ಸ್ವಲ್ಪ ಬಿಸಿನೇ ಇದೆ. ಬಿಸಿನಲ್ಲೇ ಬೆಲ್ಲ ಬೇಳೆ ಜೊತೆಗೆ ಹಾಕ್ಬಿಟ್ರೆ ಬೆಲ್ಲ ಸ್ವಲ್ಪ ಕರಗುತ್ತಲ್ಲ, ಆವಾಗ ರುಬ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ರುಬ್ಬೋದಕ್ಕೆಲ್ಲ ಎಣ್ಣೆ ಎಲ್ಲ ಏನೂ ಹಾಕ್ಕೋಬಾರ್ದು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಇವಾಗ ಒಬ್ಬಟ್ಟು ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ತಣ್ಣಗಾಗುತ್ತೆ ಬೇಳೆ ಮತ್ತು ಬೆಲ್ಲ ಎಲ್ಲ ಮೇಲೆ ರುಬ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಬ್ಕೊಳ್ಳೋವಾಗ ಬೆಲ್ಲ ಬೇಳೆ ಎಲ್ಲ ಬೇರೆ ಬೇರೆ ಕಡೆ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎತ್ತಿಟ್ಕೊಳ್ಳೋದು. ಈಗ ತಣ್ಣಗಾಗಿದೆ, ಇವಾಗ ರುಬ್ಕೊಬೇಕು ಅಷ್ಟು ಫ್ರೆಂಡ್ಸ್. ಈ ಥರ ಮಿಕ್ಸಿನಲ್ಲೇ ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಬೇಳೆ ಥರ ಇದ್ದರೆ ಒಬ್ಬಟ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ ಫೈನ್ ಪೇಸ್ಟ್ ಥರ ಆಗಬೇಕು. ಫುಲ್ಲು ಬೇಳೆ ಥರ ಆ ಥರ ಎಲ್ಲ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲ್ಲ. ಚೆನ್ನಾಗಿ ಪೇಸ್ಟ್ ನುಣ್ಣಗೆ ಮಾಡಿಕೊಂಡ್ರೆ ನೀರೆಲ್ಲ ಏನೂ ಹಾಕ್ಕೊಬಾರ್ದು, ನೀರು ಹಾಕ್ಕೊಳ್ದಿರೇ ರುಬ್ಕೊಬೇಕು. ಅಕಸ್ಮಾತ್ ಏನಾದರೂ ಬೇಕು ಅಂದರೆ ಒಂದು 1/4 ಗ್ಲಾಸು ಅಷ್ಟು ಹಾಕ್ಕೊಬೋದು ಅಷ್ಟೇ. ಈ ಥರ ರುಬ್ಬಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಬೇಕು. ಒಂದೇ ಸಲ ರುಬ್ಬೋಕ್ಕೋದ್ರೆ ರುಬ್ಬಲ್ಲ ಅದು. ಒಂದು ಸೆಕೆಂಡ್ ಒಂದು ರೌಂಡ್ ತಿರುಗ್ಸೋದು ಮತ್ತು ಆಫ್ ಮಾಡೋದು, ಆ ಥರ ಮಾಡಿ ರುಬ್ಕೊತಾ ಇದ್ದೀನಿ. ಎಲ್ಲ ರುಬ್ಬಿಟ್ಕೊಬೇಕು. ಇವಾಗ ನಾನು ರುಬ್ಬಿಟ್ಕೊಂಡು ಮತ್ತು ಅಡುಗೆ ಮುಂದೆ ಸಾಂಬಾರಿಗೆಲ್ಲ ಮಾಡ್ಕೊಬೇಕು. ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಪಾಯಸನೂ ಮಾಡ್ಕೊಬೇಕು ಇವತ್ತು. ಪಾಯಸಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈ ಪಾಯಸ ಹಾಲು ಪಾಯಸ ಸ್ವಲ್ಪ ಎಡೆಗೆ ಇಟ್ಕೊಬೇಕಲ್ಲ, ಅದಕ್ಕೆ. ಮತ್ತು ಬೋಂಡ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಹೆಸ್ರುಬೇಳೆಗೆ ಇನ್ನೂ ರೆಡಿ ಮಾಡಿಲ್ಲ. ಹೆಸ್ರುಬೇಳೆ ಹಂಗೆ ನೆನೆಸಿಟ್ಟಿದ್ದೀನಿ. ಸಾಂಬಾರು ಕುದಿಸಿ ಎತ್ತಿಟ್ಕೊಂಡೆ. ಆಮೇಲೆ ಇದು ಬೇಳೆ ಒಬ್ಬಟ್ಟಿಗೆ ರುಬ್ಕೊಂಡಿದ್ನಲ್ಲ ಅದು, ಮತ್ತು ಕಡಲೆಕಾಳು ಹುಳಿ ಅಂತಾರಲ್ಲ, ಅದು ಮಾಡಿಟ್ಟಿದ್ದೀನಿ. ಅದರದ್ದು ರೆಸಿಪಿನೂ ತೋರಿಸಿಲ್ಲ. ಕಡಲೆ ಹುಳಿ ಅಂತಾರಲ್ಲ, ಅದನ್ನು ಮಾಡಿಟ್ಟಿದ್ದೀನಿ. ನಾನೆಲ್ಲ ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಇಲ್ಲೇ ಮನೆಯೊಳಗೆ ಧೂಪ ಹಾಕ್ಕೊಬೇಕಲ್ಲ ನಾವು, ಅದಕ್ಕೆ ನಮ್ಮ ಮಾವನ ಫೋಟೋ ಎಲ್ಲ ಇಟ್ಟು ಧೂಪ ಹಾಕ್ಕೊಬೇಕು. ಮತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಒಬ್ಬಟ್ಟೊಂದು ತಟ್ಟೋದಿತ್ತು, ಒಬ್ಬಟ್ಟು ತಟ್ಟಿ ಮತ್ತು ಬೋಂಡ ಮಾಡೋದು, ಅದನ್ನು ನಮ್ಮ ಅತ್ತೆ ಮಾಡ್ಕೊತಾ ಇದ್ದರು. ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕಲ್ಲ, ಮಧ್ಯಾಹ್ನ 2 ಗಂಟೆ ಆಗೋಗ್ಬಿಟ್ಟಿತ್ತು. ಪೂಜೆ ಮಾಡ್ಕೊಬೇಕು. ಇವತ್ತು ಯುಗಾದಿ ಹಬ್ಬದ ದಿನವೇ ನಾವು ಲಿಂಗ ಪೂಜೆ ಮಾಡೋದು. ಲಿಂಗ ಚಿಕ್ಕದು ಕೊಟ್ಟಿರ್ತಾರೆ ನಮ್ಮ ಮದುವೆಯಲ್ಲಿ, ಅದನ್ನು ಯುಗಾದಿ ಹಬ್ಬದ ದಿನ ಈ ಥರ ಪೂಜೆ ಮಾಡಿ ಅಂದರೆ ಡಬ್ಬಿಗೆ ಹಾಕಿ ಎತ್ತಿಟ್ಬಿಡ್ತೀವಿ. ಯಾಕಂದರೆ ನಾವು ನಾನ್ ವೆಜ್ ತಿಂತೀವಲ್ಲ, ಅದಕ್ಕೆ ತೆಗಿಯೋದಿಲ್ಲ. ಲಿಂಗಾಯತರು ನಾನ್ ವೆಜ್ ತಿಂತಾರೆ ಅಂತ ಅಂದ್ಕೊಬೋದು ನೀವು. ನಮ್ಮ ಹಳೆ ಕಾಲದ ಅಜ್ಜಿ ತಾತಂದರು ಅದನ್ನು ಕಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ತಿನ್ನೋದೆಲ್ಲ ರೂಢಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಯುಗಾದಿ ಹಬ್ಬದಲ್ಲಿ ಮಾತ್ರ ನಾವು ತೆಗ್ದು ಪೂಜೆ ಮಾಡಿಬಿಟ್ಟು ಒಂದು ಇದಕ್ಕೆ ಡಬ್ಬಿಲಿ ಹಾಕಿ ಒಂದು ದೇವ್ರ ಫೋಟೋ ಹತ್ರ ಎತ್ತಿಟ್ಬಿಟ್ರೆ ಅದನ್ನು ಮತ್ತೆ ತೆಗಿಯಲ್ಲ. ಹಬ್ಬದ ದಿನವೇ ತೆಗಿಯೋದು ನಾವು. ಇವಾಗ ಅದಕ್ಕೆ ಎಲ್ಲನೂ ಈ ಥರ ಪೂಜೆ ಮಾಡ್ಕೊಳ್ಳೋದು. ಹಾಲು ಮೊಸರು ಮತ್ತು ಗಂಜಲ ಇರುತ್ತಲ್ಲ, ಅದನ್ನೆಲ್ಲ ತಗೊಬಂದು ಎಲ್ಲ ಕ್ಲೀನ್ ಮಾಡಿ ಮತ್ತು ನೀರು ಇದನ್ನೆಲ್ಲ ಸೇರಿಸಿ ಫಸ್ಟ್ ಹಾಲು ಹಾಕಿ ಪೂಜೆ ಮಾಡ್ತೀವಿ. ಆಮೇಲೆ ಮೊಸರು, ಆಮೇಲೆ ಗಂಜಲ ಹಾಕಿ ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋದು. ಪೂಜೆ ಎಲ್ಲ ಮುಗಿಸ್ಬೇಕು. ನಾನೊಂದು ಸರಿ ಅರಿಶಿನ ಕುಂಕುಮ ಇದೆಲ್ಲ ಇಟ್ಟು ಒಂದ್ಸಲಿ ನಾನೊಂದ್ಸಲಿ ಪೂಜೆ ಮಾಡ್ಕೊತೀನಿ. ನಮ್ಮ ಹಸ್ಬೆಂಡು ಒಂದ್ಸಲಿ ಅರಿಶಿನ ಕುಂಕುಮ ಇಟ್ಟು ಅವರು ಎಲ್ಲ 3 ಸಲ ಈ ಥರ ಪೂಜೆ ಮಾಡ್ಕೊಳ್ಳೋದು ನಾವು. ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡಾದಮೇಲೆ ನಮ್ಮ ಅವ್ರಿಗೆ ಧೂಪ ಹಾಕೋದು. ಅದಕ್ಕೆ ಫಸ್ಟ್ ಇವಾಗ ಇಲ್ಲಿ ಪೂಜೆ ಮಾಡಿಬಿಡೋಣ ಲಿಂಗಕ್ಕೆ ಅಂದ್ಬಿಟ್ಟು ಇದನ್ನೆಲ್ಲ ಫಸ್ಟ್ ಪೂಜೆ ಮುಗಿಸ್ಕೊತಾ ಇದ್ದೀವಿ. ಈ ಥರ ಮಾಡೋದು. ಹೂವೆಲ್ಲ ಹಾಕಿ
ಅಭಿಷೇಕ ಥರ ಮಾಡೋದು, ಕೈಯಲ್ಲೇ ಇಟ್ಕೊಬೇಕು ನಾವು, ಅಂಗೈಯಲ್ಲಿ ಇಟ್ಕೊಂಡೇ ಪೂಜೆ ಮಾಡೋದು. ಬೇರೆ ಒಂದು ಪ್ಲೇಟಿಗೆ ಆ ಥರ ಎಲ್ಲ ಏನೂ ಇಟ್ಕೊಳಲ್ಲ. ಕೆಳಗಡೆ ಒಂದು ಪ್ಲೇಟ್ಗೆ ನೀರೆಲ್ಲ ಹೋಗುತ್ತಲ್ಲ, ಅದಕ್ಕೋಸ್ಕರ ಒಂದು ಪ್ಲೇಟ್ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಅದಕ್ಕೆ ಹೂವು ಇದೆಲ್ಲ ಹಾಕಿ ಊದ್ಗಡ್ಡಿ ಮತ್ತು ಕರ್ಪೂರದಲ್ಲಿ ಬೆಳಗೋದು. ನನ್ನ ಮಕ್ಕಳು ಕೂತ್ಕೊಂಡು ನೋಡ್ತಿದ್ರು, ನಾವು ಮಾಡ್ತೀವಿ ಅಂತಿದ್ರು. ಆ ಥರ ಮಾಡಬಾರ್ದು, ನಮಗೆ ಅಂತ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಅದನ್ನು ನಾವೇ ಪೂಜೆ ಮಾಡಬೇಕು, ಮಕ್ಳ ಕೈಲಿ ಕೊಡಬಾರ್ದು. ಈ ಥರ ಇರುತ್ತೆ ನಮ್ಮ ಮನೇಲಿ ಲಿಂಗದ ಪೂಜೆ. ಮತ್ತು ಈ ನೀರು ಎಲ್ಲ ರೋಡ್ಗೆ ಅಲ್ಲಿ ಎಲ್ಲ ಹಾಕ್ಬಾರ್ದು, ಶಿಂಕಿಗೆ ಆ ಥರ ನಾವು ಗಿಡಕ್ಕೆ ಹಾಕ್ಕೊಬೇಕು. ಇಲ್ಲ ತೆಂಗಿನ ಮರ ಇದ್ದರೆ ತೆಂಗಿನ ಮರಕ್ಕೆ ಹಾಕ್ಕೊತೀವಿ. ಲಿಂಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಲಿಂಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆ ದೇವ್ರ ಫೋಟೋಗೆ ಎಲ್ಲ ಪೂಜೆ ಮಾಡ್ಕೊಳ್ಳೋದು ನಾವು. ಫಸ್ಟೇ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿಟ್ಟಿದ್ರು, ದೀಪ ಎಲ್ಲ ಹಚ್ಚಿಟ್ಟಿದ್ರು. ಆಮೇಲೆ ಪೂಜೆ ಎಲ್ಲ ಮಾಡ್ಕೊತಾ ಇದ್ವಿ. ಮತ್ತು ಅಲ್ಲಿ ನಮ್ಮ ಮಾವನಿಗೆ ಧೂಪ ಹಾಕ್ಬೇಕಲ್ಲ, ಆ ಕಡೆ ಒಂದು ಕಡೆ ನಮ್ಮ ಹಸ್ಬೆಂಡ್ ರೆಡಿ ಮಾಡ್ಕೊತಾ ಇದ್ದರು. ಈ ಕಡೆ ಮನೆ ದೇವ್ರಿಗೆಲ್ಲ ನಾನು ಪೂಜೆ ಮಾಡ್ಕೊತಾ ಇದ್ದೆ. ಈ ಥರ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ವಿ. ನಾನು ಒಂದು ಕಡೆ ಪೂಜೆ ಮಾಡ್ತಿದ್ರೆ, ನಮ್ಮ ಹಸ್ಬೆಂಡ್ ಇನ್ನೊಂದು ಕಡೆ ನಮ್ಮ ಮಾವಾಗೆ ಧೂಪ ಹಾಕ್ಬೇಕಲ್ಲ, ಆ ಕಡೆ ರೆಡಿ ಮಾಡ್ಕೊತಾ ಇದ್ದರು. ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಲಿಂಗನ ಒಂದು ಸ್ಟೀಲ್ ಡಬ್ಬಿಗೆ ಹಾಕಿ ಎತ್ತಿಟ್ಬಿಡ್ತೀವಿ. ದೇವ್ರ ಫೋಟೋ ಹತ್ರನೇ ಇಟ್ಕೊಂಡ್ಬಿಡ್ತೀನಿ. ಬೀರು ಆ ಥರ ಎಲ್ಲ ಎಲ್ಲಿ ಇಡಲ್ಲ. ಆಮೇಲೆ ಒಂದು ಕಡೆ ನಾನು ಅಲ್ಲಿ ಪೂಜೆ ಮುಗಿಸ್ಕೊಂಡೆ, ಈ ಕಡೆ ನಮ್ಮ ಯಜಮಾನ್ರು ಇನ್ನು ಧೂಪ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ಇಲ್ಲಿ ರೆಡಿ ಮಾಡ್ತಾಯಿದ್ರು. 3 ಎಲೆ ಇಟ್ಟಿದ್ವಿ 3 ಜನಕ್ಕೆ, ನಮ್ಮ ಮಾವನಿಗೆ ಮತ್ತು ನಮ್ಮ ಮಾವರ ಅಪ್ಪ ಅಮ್ಮ 3 ಜನಕ್ಕೂ. ಮನೇಲಿ ಏನೇನು ಅಡುಗೆ ಮಾಡಿರ್ತೀವೋ, ಒಬ್ಬಟ್ಟು, ಅನ್ನ, ಸಾರು, ಪಲ್ಯ, ಹಪ್ಳ ಇದೆಲ್ಲನೂ ಇಡಬೇಕು. ಮತ್ತು ಸ್ವೀಟು, ಹಣ್ಣುಗಳು ಎಲ್ಲ ತೊಗೊಂಬಂದಿಟ್ಟಿದ್ವಿ. ನಮ್ಮ ಅಮ್ಮ ಅವ್ರು ಇನ್ನೂ ಬಂದಿರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ, ಧೂಪ ಹಾಕ್ಬಿಡೋಣ, ಅಷ್ಟೊತ್ತಿಗೆ ಅವರು ಬರ್ತಾರೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಕೆಂಡ ಎಲ್ಲ ಮಾಡಿ ಮನೇಲೇ ಕೆಂಡ ಮಾಡ್ಕೊಳ್ಳೋದು. ಚಿಪ್ಪಿರುತ್ತಲ್ಲ, ಅದಕ್ಕೆ ಬೆಂಕಿ ಹಚ್ಬಿಟ್ರೆ ಅದೇ ಕೆಂಡ ಆಗುತ್ತೆ. ಇದನ್ನೆಲ್ಲ ತೊಗೊಂಬಂದೇನು ಕೆಂಡ ಮಾಡಲ್ಲ. ಈ ಥರ ತೆಂಗಿನ ಚಿಪ್ಪು ಹಚ್ಚಿಟ್ಬಿಟ್ರೆ ಕೆಂಡ ಥರ ಆಗುತ್ತೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲನೂ ಬಂದರು. ಈಗ ಅವರೂ ಪೂಜೆ ಮಾಡಿಕೊಂಡು ಎಲ್ಲನೂ ಕೈ ಮುಗಿತಾ ಇದ್ದಾರೆ. ಮಕ್ಳ ಕೈಲೂ ಇವಾಗ ಪೂಜೆ ಮಾಡಿಸ್ಬೇಕು, ಮಕ್ಳ ಕೈಲೂ ಧೂಪ ಹಾಕ್ಸ್ಬೇಕು. ವರ್ಷಕ್ಕೊಂದ್ಸಲ ಈ ಥರ ಧೂಪ ಹಾಕೋದ್ವಲ್ಲ, ಎಲ್ಲರೂ ಮಾಡಬೇಕು. ನಾವು ಎಲ್ಲರನ್ನೂ ಕರೆದಿರ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಅವ್ರನ್ನ ಮಾತ್ರ ಕರೆದಿದ್ವಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಧೂಪ ಹಾಕ್ಬಿಟ್ಟು ಬಾಗಿಲು ಮುಚ್ಚಿಬಿಡ್ಬೇಕು. ಒಂದು 5 ನಿಮಿಷ ಬಾಗಿಲು ಮುಚ್ಚಿಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು. ಒಬ್ಬರು ಇರಬಾರ್ದು ಒಳಗಡೆ. ಆಮೇಲೆ ಮತ್ತೆ ನೋಡಿ ಈ ಥರ ಆಚೆ ನಿಂತಿದ್ವಿ. ಮತ್ತು ಒಳಗಡೆ ಹೋಗ್ಬಿಟ್ಟು ಮತ್ತೆ ಕಡ್ಡಿ ಹಚ್ಚಬೇಕು. ಊದುಗಡ್ಡಿಯಲ್ಲಿ ಬೆಳಗ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಅಡುಗೆ ಮಾಡೋದಿತ್ತಲ್ಲ, ಒಬ್ಬಟ್ಟೆಲ್ಲ ತಟ್ಟೋದಿತ್ತು, ಎಲ್ಲ ಮಾಡಿಕೊಟ್ಬಿಟ್ಟು ನಮ್ಮಣ್ಣ ನಮ್ಮಮ್ಮ ಅವ್ರಿಗೆಲ್ಲ ಊಟ ಹಾಕ್ಕೊಟ್ಟೆ. ಅವರು ತಿಂದ್ಬಿಟ್ಟು ಬೇಗನೆ ಹೋದರು. ಮತ್ತು ಅವ್ರ ಮನೇಲಿ ಇನ್ನೂ ಪೂಜೆ ಮುಗಿಸಿರ್ಲಿಲ್ಲ ಅಂದ್ಬಿಟ್ಟು, ಅದಕ್ಕೆ ಸರಿ ಅಂದ್ಬಿಟ್ಟು ಅವ್ರಿಗೆ ಬೇಗ ಹಾಕ್ಕೊಟ್ಬಿಟ್ಟು ನಾನು ನನ್ನ ಮಗನಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ಊಟ ಮಾಡ್ಕೊತಾ ಇದ್ದೆ. ನಾವು ಊಟ ಮಾಡೋಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ನನ್ನ ಮಗನೂ ಬೇಗ ತಿನ್ನಿಸ್ದೆ, ಅವನಿಗೂ ತಿನ್ನಿಸ್ಬಿಟ್ಟು ಈಗ
ಸಂಜೆ ಆಯಿತು. ಮತ್ತು ಪಾತ್ರೆಗಳೆಲ್ಲ ಇರ್ತಾವಲ್ಲ ಅಡುಗೆ ಮಾಡಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಇವಾಗ ಊಟ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ನನ್ನ ಮಗಳಿಗೆ ತಲೆ ಬಾಚಿ ರೆಡಿ ಮಾಡಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಇವತ್ತು ಸಂಜೆ, ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಹೋಗಬೇಕು. ಫಸ್ಟು ನಾನು ಚಿಕ್ಕ ಮಗಳಿಗೆ ರೆಡಿ ಮಾಡಿಬಿಟ್ಟೆ. ಅವರಿಬ್ಬರು ನನ್ನ ದೊಡ್ಡ ಮಗಳು ನಮ್ಮ ಹಸ್ಬೆಂಡ್ ಅವ್ರು ಯಾರೂ ಬರಲ್ಲ, ನಾನು ನನ್ನ ಚಿಕ್ಕ ಮಗಳು ಮತ್ತು ನನ್ನ ಮಗ 3 ಜನನೇ ಹೋಗೋದು. ಇವಾಗ ಅದಕ್ಕೆ ಅವಳಿಗೆ ಫಸ್ಟ್ ರೆಡಿ ಮಾಡಿಬಿಟ್ಟೆ. ನಾನು ಇವಾಗ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ಯಾರಿ ಹಾಕ್ಕೋಬೇಕು. ಸ್ಯಾರಿ ಹಾಕ್ಕೊಂಡು ಆಮೇಲೆ ಹೋಗೋದು. ಆಮೇಲೆ ಬೆಳಗ್ಗಿಂದ ನನ್ನ ಮಗಳಿಗೆ ನೇಲ್ ಪಾಲಿಶು ಹಾಕ್ಕೊಡು ಅಂತಿದ್ದು, ಹಾಕಿರಲಿಲ್ಲ. ಅದಕ್ಕೆ ಇವಾಗ ಫ್ರೀ ಆಯ್ತಲ್ಲ, ಅದಕ್ಕೆ ಅವಳಿಗೂ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ನೇಲ್ ಪಾಲಿಶೆಲ್ಲ ನನ್ನ ದೊಡ್ಡ ಮಗಳಿಗೆ ಮತ್ತು ಇವಳಿಗೆ ಮತ್ತು ನಾನು ಹಾಕ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ನನ್ನ ಮಗ ಫೋನ್ ಇಸ್ಕೊಂಡು ನೋಡ್ತಾ ಕೂತಿದ್ದ. ಅದರಲ್ಲೇನು ನೆಟ್ ಇರಲಿಲ್ಲ, ಆದ್ರೂ ಸುಮ್ಮನೆ ಅದು ಇದು ಇರುತ್ತಲ್ಲ ರೀಲ್ಸ್ ಆ ಥರದ್ದು ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋದು ನೋಡ್ಕೊಂಡು ಕೂತಿರ್ತಾನೆ. ಫೈನಲಿ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡು ಈ ಥರ ರೆಡಿಯಾದ್ವಿ. ನಾನು ನನ್ನ ಚಿಕ್ಕ ಮಗಳು ನನ್ನ ಮಗ ಮತ್ತೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಇವತ್ತು ರಶ್ ಇರಲಿಲ್ಲ, ಸಂಜೆ ಹೋಗಿದ್ವಿ, ರಶೆಲ್ಲ ಏನೂ ಇರಲಿಲ್ಲ. ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಅರಳಿಕಟ್ಟೆ ಇರುತ್ತೆ, ಅರಳಿಕಟ್ಟೆಗೂ ಒಂದು ರೌಂಡ್ ಹಾಕ್ಕೊಂಡು ಮತ್ತು ಇಲ್ಲಿ ನವಗ್ರಹಗಳಿರ್ತಾವಲ್ಲ ಅದಕ್ಕೂ ಕೈಯೆಲ್ಲ ಮುಕ್ಕೊಂಡ್ವಿ. ನಮ್ಮ ಮಕ್ಳು ಸುತ್ತಾಯಿದ್ರು ಇಬ್ಬರೂ. ಅವರಿಬ್ಬರು ಆಟ ಆಡೋ ಥರ ರನ್ನಿಂಗ್ ರೇಸ್ ಥರ ಓಡ್ತಾಯಿದ್ರು. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಹಂಗೆ ದೇವಸ್ಥಾನಕ್ಕೆಲ್ಲ ಸುತ್ತಕೊಂಡು ಮತ್ತು ಆಚೆ ಬಂದ್ವಿ. ಪ್ರಸಾದ ಕೊಡ್ತಾಯಿದ್ರು ದೇವಸ್ಥಾನದಲ್ಲೇ, ಪ್ರಸಾದ ಕೊಟ್ಟರು, ಚಿತ್ರಾನ್ನ ಅಂತ. ನಾನು ನನ್ನ ಮಗಳು ತಿಂದ್ವಿ, ನನ್ನ ಮಗ ತಿನ್ನಲ್ಲ ಅಂದ್ಬಿಟ್ಟು ಒಂದು ಸೈಡಲ್ಲಿ ಕೂತಿದ್ದ. ಆಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂದು ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು. ಮತ್ತು ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ. ಅಲ್ಲಿನೂ ಇವತ್ತು ಯುಗಾದಿ ಹಬ್ಬ ಸ್ಪೆಷಲ್ಲು ಒಬ್ಬಟ್ಟೆ. ಮತ್ತು ಅಲ್ಲಿ ಎಲ್ಲ ಊಟ ಮುಗಿಸ್ಕೊಂಡ್ವಿ. ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಬಂದಿದ್ವಿ. ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಎಷ್ಟೊತ್ತಾಯಿತು, ಒಂದು 10:30 ಆಗೋಯ್ತು. ಹತ್ರನೇ ಅಲ್ವಾ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಲೇಟೇ ಹೋಗಿದ್ದು. ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ. ನಮ್ಮಮ್ಮ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದರು, ನಮ್ಮಮ್ಮ ಇರಲಿಲ್ಲ. ನಾವೇ ಹೋಗಿ ಹಬ್ಬ ಇತ್ತಲ್ಲ, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನನ್ನ ಮಗನಿಗೆ ಆಚೆ ಆಟ ಆಡ್ತಾಯಿದ್ದಾರೆ. ಮಕ್ಕಳು ರಜೆ ಅಲ್ವಾ, ಎಷ್ಟಾದರೂ ಆಟ ಆಡಿದ್ರೆ ಸಾಲಲ್ಲ ಅವ್ರಿಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.